ಇವತ್ತು ಕಿರಿದು ಸೇರಿರುವಂತಹ ಈ ಸಭಾಂಗಣ ವೇದಿಕೆ ತುಂಬಾ ಸೇರಿರುವಂತಹ ಮಹನೀಯರು ಇಂತಹ ಅದ್ಭುತವಾದ ಸಮಾವೇಶದಲ್ಲಿ ಪಾಲ್ಗೊಂಡ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅಂದ್ರೆ ಭಯ ಕೆಲವರಿಗೆ, ಇನ್ನು ಕೆಲವರಿಗೆ ಕೋಪಿಸ್ತ, ಡೋಂಟ್ ಕೇರ್, ಕನಕಪುರದ ಬಂಡೆ, ಹುಂಬ, ಇಂದಿರಾ ಗಾಂಧಿ ಕುಟುಂಬದ ಪರಮಾಪ್ತ, ರಾಜಕೀಯ ಚತುರ, ಹೀಗೆ ವಿವಿಧವಾದ ನಾಮೆಯಲ್ಲಿ ಅವರಿಗೆ ಜನ ಗುರುತಿಸ್ತಾರೆ. ನಮ್ಮ ರಘು ಅವರು ಕೂಡ ಕೆ.ಎಂ. ರಘು ಡೈರೆಕ್ಟರ್ ಅಂತ ಹಾಕೊಂಡಿದ್ದಾರೆ. ಕೆ.ಎಂ. ರಘು ಸಿನಿಮಾ ನಿರ್ದೇಶಕರು ಅಂತ ಹಾಕೋಬಹುದಾಗಿತ್ತು ಕನ್ನಡದಲ್ಲಿ. ಇವರು ಪುಸ್ತಕದ ತುಂಬಾ ಇಂಗ್ಲಿಷ್ ಅನ್ನೇ ಬಳಸಿದ್ದಾರೆ ಜಾಸ್ತಿ. ಆ ಸಿನಿಮಾದಲ್ಲೂ ಕೂಡ ಕಟ್ ಸಿ ನೆಕ್ಸ್ಟ್ ಅಂತ ಹೇಳ್ತಾರಲ್ಲ, ಅದೇ ತರ ಎಲ್ಲಿನೂ ಬೋರ್ ಆಗಲ್ಲ. ಈ ಪುಸ್ತಕ ಓದ್ತಾ ಇದ್ರೆ ಇನ್ನು ಓದ್ಬೇಕನ್ಸತ್ತೆ. ಆದ್ರೆ ಅವರು ಸ್ವಂತ ಬರೆದಕ್ಕಿಂತ ಇದು ಒಂದು ಆತ್ಮ ಚರಿತ್ರೆಯನ್ನ ವಿಶ್ಲೇಷಣೆ ಮಾಡ್ದಂಗಿದೆ. ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಆತ್ಮಚರಿತ್ರೆಯನ್ನ ಅವರು ವಿಶ್ಲೇಷಣೆ ಮಾಡ್ದಂಗಿದೆ. ಇದರಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ಸಿದ್ದರಾಮಯ್ಯನವರ 75ನೇ ಹುಟ್ಟುಹಬ್ಬವನ್ನ ಆಚರಿಸಬೇಕಾದ್ರೆ ದಾವಣಗೆರೆಯಲ್ಲಿ ಅದ್ಭುತವಾದ ಜನಸಮೂಹವನ್ನ ಸೇರಿಸಿದಂತವರು ಇವರು. ಎಂತಹ ಅದ್ಭುತವಾದ ಕಾರ್ಯಕ್ರಮ. ಇವರು ಜೈಲಿನಲ್ಲಿದ್ದು ಅಲ್ಲಿಯ ಒಂದು ಇಡಿಯ ಒಂದು ಕಾಟದಿಂದ ಹೋಗಿ ಅಲ್ಲಿರ್ಬೇಕಾದ್ರೆ ಅವರಿಗೆ ಬೆಂಬಲವಾಗಿ ನಿಂತು, ಅವರ ಬೆಂಬಲಕ್ಕೆ ನಿಂತವರು ಮಹಿಳೆಯರು, ಅವರ ತಾಯಿ, ತಂಗಿ, ಪತ್ನಿ. ಮಹಿಳೆಯರ ಕೈ ಇಳಿದಿದ್ರೆ ಯಾರೋ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದಕ್ಕೆ ಅವರ ಪತ್ನಿ ಉಷಾ ಅವರು ಮುಖ್ಯ ಕಾರಣ ಆಗಿದ್ದಾರೆ. ಯಾಕೆಂದ್ರೆ ರಾಜಕಾರಣದಲ್ಲಿ ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ, ಅವರು ಜಯಶಾಲಿಗಳಾಗ್ಬೇಕು ಅಂದ್ರೆ ಅವರ ಮನೆಯವರ ಪತ್ನಿ ಮಕ್ಕಳ ಬೆಂಬಲ ಬೇಕು. ಇವರು ಹೊರಗೆ ಅವರ ಪತ್ನಿಯ ಒಂದು ಅಭಿಪ್ರಾಯ ಕೇಳ್ತಾರೆ. ಉಷಾ ಅವ್ರದ್ದು ಏನನ್ಸುತ್ತೆ ನಿಮ್ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅಂದಾಗ, ಅವರು ಹೊರಗಡೆ ಟಫ್, ಮನೆಗ್ ಬಂದ್ರೆ ಮನ್ಸಿಗೆ ನೋವಾದ್ರೆ ಕೊಡೋ ಅಂತ ಹತ್ತು ಬಿಡ್ತಾರೆ. ಅಷ್ಟು ಮೃದು ಸ್ವಭಾವ ಅವ್ರದ್ದು, ಬಹಳ ಸೆನ್ಸಿಬಲ್ ಅವರು ಅಂತ ಅವರು ಮನೆಯವರು ಹೇಳ್ತಾರೆ. ಇಂತಹ ವ್ಯಕ್ತಿ ಒಬ್ಬ ಇಡಿಯಲ್ಲಿ ಎಂಥ ಜೈಲದು, ತಿಹಾರ್ ಜೈಲಿನಲ್ಲಿದ್ದಾಗ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಹೋಗಿ ಭೇಟಿ ಆಗ್ತಾರೆ. ಅಂತಹ ವ್ಯಕ್ತಿತ್ವ ಅವ್ರದ್ದು. ರಾಹುಲ್ ಗಾಂಧಿ ಸುಮಾರು 4 ಗಂಟೆಗಳವರೆಗೂ ಅವ್ರ ಜೊತೆ ಮಾತಾಡಿ ಹೇಳ್ತಾರೆ, ನನ್ನ ತಂದೆಗೆ ಒಂದೇ ಗುಂಡು ಹೊಡೆದು ಸಾಯಿಸುತ್ತೆ, ಆದರೆ ನನ್ನ ಅಜ್ಜಿಗೆ 30 ಗುಂಡುಗಳು ಹೊಡೆದು ಸಾಯಿಸುತ್ತೆ. ಎಂತಹ ಮಾತುರಿ ಅದು, ದಾಖಲಿಸಿದ್ದಾರೆ ಅವರು. ಇಂತಹ ವ್ಯಕ್ತಿತ್ವದ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ತಾಯಿ ತಂದೆಗೆ ಹಿರಿಯ ಮಗನಾಗಿ ಹುಟ್ಟಿ ದೈವ ಭಕ್ತ, ಧರ್ಮ ಪಾಲಕ, ನಿಷ್ಠಾವಂತ, ಅಭಿವೃದ್ಧಿಯ ಹರಿಕಾರ, ಕನಸುಗಾರ, ದೂರದೃಷ್ಟಿ ಉಳ್ಳವ, ವೈಯಕ್ತಿಕ ಜೀವನಕ್ಕೆ ಸಮಯ ಕೊಡಲಾರದವ, ಹಸಿವಿನ ಅರಿವಿಲ್ಲದೆ, ಸಕ್ಕರೆ ಕಾಯಿಲೆ ಇದೆ ಅವರಿಗೆ, ಆದರೂ ಸಹ ಊಟ ನಿದ್ದೆಗೆ ಸಮಯವೇ ಇಲ್ಲದೆ ಬದುಕಿನಲ್ಲಿ ಶಿಸ್ತಿಲ್ಲದ ವ್ಯಕ್ತಿ ಅವರು. ದೊಡ್ಡ ಆಲಹಳ್ಳಿಯ ಗ್ರಾಮದಲ್ಲಿ 15 ಮೇ 1962ರಲ್ಲಿ ಹುಟ್ಟಿದ ಅವರು ಕೆಂಪೇಗೌಡ ಮತ್ತು ಗೌರಮ್ಮ ಎಂಬ ತಂದೆ ತಾಯಿಗಳಿಗೆ 3 ಮಕ್ಕಳಲ್ಲಿ ಹಿರಿಯ ಮಗ ಆಗಿರ್ತಾರೆ. ಡಿ.ಕೆ. ಸುರೇಶ್ 2ನೆಯ ಮಗ, ಡಿ.ಕೆ. ಮಂಜುಳಾ 3ನೆಯ ಮಗಳಾಗಿ ಹುಟ್ಟುತ್ತಾರೆ. ಪತ್ನಿ ಉಷಾ ಅವರಿಗೆ 3 ಮಕ್ಕಳಾಗಿ ಐಶ್ವರ್ಯ, ಆಭರಣ, ಆಕಾಶ್ ಅಂತ. ಈಗ ನಮ್ಮ ಕರಿಗೌಡ ಬೀಚನಹಳ್ಳಿ ಅವ್ರು ಹೇಳಿದ್ರು, NPS ಸ್ಕೂಲ್ ನಿಂದ ಅವರಿಗೆ TC ಕೊಟ್ಟು ಕಳಿಸ್ತಾರೆ. 5ನೇ ಕ್ಲಾಸ್ ಇದ್ದಾಗ 6ನೇ 7ನೇ ಓದಿ 8ನೇ ಕ್ಲಾಸಿಗೆ ಬಾರೋ ಹೋಗಪ್ಪ ಅಂತ ಕಳಿಸ್ತಾರೆ. ಅವ್ರಿಗೆ ಸಿಟ್ಟು ಬರುತ್ತೆ, ನನಗೆ ಯಾಕೆ TC ಕೊಟ್ರು ಅಂತ. ಆದ್ರೆ ಇವರ 3 ಜನ ಮಕ್ಕಳು ಅದೇ NPS ಸ್ಕೂಲಲ್ಲಿ ಓದ್ತಾರೆ. ಅಲ್ಲೇ ಓದಿ ಒಬ್ರು MCA, ಒಬ್ರು ಇಂಜಿನಿಯರು, ಮಗ ಈಗ ಲಾಯರ್ ಆಗಿದ್ದಾರೆ. 8 ಬಾರಿ ಶಾಸಕರಾದಂತಹ ಇವರು 6 ಬಾರಿ ಸಚಿವರಾಗಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ.
2020ರಿಂದ ಕೆಪಿಸಿಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. ರಘು ಅವರು ಬರೆದಂತ ಡಿ.ಕೆ. ಶಿವಕುಮಾರ್ ಪುಸ್ತಕದ ಲೇಖಕರೇ ಹೇಳುವಂತೆ ಅವರ ಬಾಲ್ಯದ ಬದುಕಿನಿಂದ ಹಿಡಿದು ಇಂದಿನ ಬೃಹತ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ತನಕ ಇದರಲ್ಲಿ ದಾಖಲೆಗಳಿದ್ದಾವೆ. ಅನೇಕ ಅಮೂಲ್ಯ ಗೆಳೆಯರನ್ನು ಇಲ್ಲಿ ದಾಖಲಿಸಿದ್ದಾರೆ. ಮತ್ತು ಡಿ.ಕೆ.ಸಿ ಅವರ ಹುಟ್ಟುವ ಮುಂಚೆ ಅವರ ತಾಯಿ ಹೊಟ್ಟೆಯಲ್ಲಿ ಇರ್ಬೇಕಾದ್ರೇನೆ ವಿಚಾರ ಮಾಡಿದ್ರಂತೆ, ನನ್ನ ಮಗ ಹುಟ್ಟಿದ್ರೆ ಕೆಂಪೇಗೌಡ, ಮಗಳು ಹುಟ್ಟಿದ್ರೆ ಕೆಂಪಮ್ಮ ಅಂತಾನೆ ಇಡ್ಬೇಕು ಅಂತ. ಆದ್ರೆ ಡಿ.ಕೆ.ಶಿ ಅವರು ಹುಟ್ಟಿದಾಗ ಶಿವಾಲದಪ್ಪ ಅಂತ ಅವರ ಮನೆ ದೇವರ ಹೆಸರಿನಲ್ಲಿ ಶಿವಕುಮಾರ್ ಅಂತ ಹೆಸರಿಡ್ತಾರೆ. ತಿಂಡಿ ಮಾಡಿ ಇಡ್ತಿದ್ರು ಅವ್ರ ಅಮ್ಮ, ಡಬ್ಬ ತುಂಬಿಸಿ ಚಟ್ನಿ ಕೋಡುಬಳೆ. ಇವರು ಮಧ್ಯೆ ಹೋಗಿ ಅಂತ ಚಕ್ಲಿ ಕೋಡುಬಳೆ ಡಬ್ಬಿಗಳೆಲ್ಲ ಖಾಲಿ ಮಾಡ್ತಿದ್ರು. ಅವರ ತಂದೆ SLC ಓದಿದ್ರೆ ತಾಯಿ 6ನೇ ಕ್ಲಾಸು. ಮಗ ಓದಿ ಮುಂದೆ ಬರ್ಬೇಕು ಅಂತಿತ್ತು. ಆದ್ರೆ ಓದಿ ಇಂಜಿನಿಯರ್, ಡಾಕ್ಟರ್ ಆಗ್ತಿದ್ರು. ಆದ್ರೆ ರಾಜಕಾರಣಿಯಾಗಿ ಇಷ್ಟೆಲ್ಲ ಜನರ ಸೇವೆ ಮಾಡೋದಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಅಂತಹ ಒಂದು ಅವಕಾಶವನ್ನು ಅವರು ಕಿಟ್ಟಿಸಿದ್ರು ಅಂತ ಹೇಳ್ಬೋದು. ಅವರು ಓದಿದಂತಹ ಶಾಲೆಗಳಲ್ಲಿ ಮಾಡಿದಂತಹ ಕೆಲಸಗಳು, ಅವರು ಒಂದು ಕಾಂಪಿಟೇಷನ್ ಇರುತ್ತೆ. ಫಾರ್ಮರ್ ಮುಖ್ಯನೋ ಜವಾನ್ ಮುಖ್ಯನೋ, ಸೈನಿಕ ಜವಾನ್ ಅಂದ್ರೆ. ಇವರು ಆ ಕಾಲದಲ್ಲಿ ರೈತ ಮುಖ್ಯ ಅಂತ ಒಂದು ಭಾಷಣ ಮಾಡ್ತಾರೆ. ಆ ಭಾಷಣಕ್ಕೆ ಮೊದಲನೇ ಪ್ರೈಸ್ ಬರುತ್ತೆ. ಬೆಳೆಯುವ ಚಿಗುರಿನ ಗುಣ, ಒಬ್ಬ ರಾಜಕಾರಣಿಯ ಗುಣ ಚಿಗುರಿನಲ್ಲೇ ಕಾಣಿಸ್ಕೊಳ್ಳುತ್ತೆ. ಅವರು ಎಷ್ಟೋ ಕಡೆಗಳಲ್ಲಿ ಭಾಷಣ ಮಾಡ್ತಾ, ಸ್ಕೂಲ್ ಇದ್ರಲ್ಲಿ ಲೀಡರ್ ಆಗ್ತಾ, ಅವರು ಮುಂದೆ ಬಂದು ಕೊನೆಗೆ ಅವರು ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಬೆಂಗಳೂರಿಗೆ ಓದಕ್ ಬಂದು ಅವರು ಓದ್ತಾ ಇರ್ಬೇಕಾದ್ರೆ ರಾಜಕೀಯದ ಒಲವು ಬೆಳೆಯುತ್ತೆ. ಶಿಕ್ಷಣ ವಂಚಿತ 15ನೇ ವಯಸ್ಸಿಗೆ ರಾಜಕಾರಣದ ಗೀಳು ಹತ್ಕೊಳ್ಳುತ್ತೆ ಅವರಿಗೆ. ಗುಂಡೂರಾವ್ CM ಆಗಿದ್ದಾಗ ಅವಾಗ ಯುವ ಕಾಂಗ್ರೆಸ್ ಒಂದು ಸಭೆ ನಡೀತಾ ಇರುತ್ತೆ. ಆ ಸಭೆಯಲ್ಲಿ ಹೋಗ್ತಾರೆ ಇವ್ರು, ಪುಟ್ಟ ಹುಡುಗ. ಹೋದಾಗ ಯಾರೋ ಹುಡುಗ ಬಂದರೆ ಹೊರಗಾಗ್ತೇವೆ ಅಂತ ಹೊರಗಾಗ್ತಾರೆ. ಆದ್ರೆ ಮುಂದೆ ಕೆಲವೇ ದಿನಗಳಲ್ಲಿ ಆ ಹುಡುಗ ರಾಜೀವ್ ಗಾಂಧಿ ಅವರ ಪಿರಿಯಡ್ ನಲ್ಲಿ ದೊಡ್ಡ ಯುವ ಕಾಂಗ್ರೆಸ್ಸಿನ ನೇತಾರಾಗಿ ಮುಂದುವರಿತಾರೆ. ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಆದಂತಹ ಇವರು ಹೈಸ್ಕೂಲ್ ನಲ್ಲಿ ಓದ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ, ಕಾಲೇಜಲ್ಲಿ ಓದ್ಬೇಕಾದ್ರೆ ಅವರು ಅನುಕೂಲ ಅಂತ ಒಂದು ಹೋಟೆಲ್ ಇರುತ್ತೆ, ಇನ್ನೊಂದು ಹೋಟೆಲ್ ನವಯುಗ ಅಂತ. ಆ ಹೋಟ್ಲಿಗೆ 20-30 ಜನ ಸ್ಟೂಡೆಂಟ್ಸ್ ಕರ್ಕೊಂಡು ಹೋಗೋದು, ತಿಂದು ಬಂದು ಬಿಡೋದು. ಅವಾಗ ಆ ಮಾಲಕ ಹೇಳ್ತಾರಂತೆ ಹೋಟೆಲ್ ನಾವೇನಲ್ಲ, ಅಪ್ಪ ನಮಸ್ಕಾರ ಮಾಡ್ತೀನಿ, ಇಷ್ಟ ಮಂದಿ ಕರ್ಕೊಂಡ್ ಬರ್ಬೇಡಪ್ಪ, ನೀನ್ ಊಟ ನೀನು ಹಾಸ್ಟೆಲ್ಗೆ ಕಳಿಸ್ತೀನಿ ಅಂತ. ಅಂತಹ ವ್ಯಕ್ತಿತ್ವ ಇವರು. ನಾನು ಕೂಡ ಚಿಕ್ಕವಳಿದ್ದಾಗ ನಾನು ಹಾಗೆ ಮಾಡ್ತಿದ್ದೆ. ಒಂದು ಬೂನ್ ಬೆನ್ನಿಂದು ಮೇಲೆಲ್ಲ ಚಾಕ್ಲೇಟ್ ಪೆಪ್ಪರ್ಮೆಂಟ್ ಮಾಡ್ಲಿಕ್ಕೆ ಬಂದಾಗ ಆ ಬೆನ್ನ ಮೇಲಿಂದ ಒಂದು ಬೂನ್ ಇತ್ತಲ್ಲ, ಅದ್ರ ಮೇಲಿಂದ ಕೈ ನಿಲ್ಕೊಂಡು ತಗೊಂಡು ಓಡಿ ಹೋಗಿ ತಿಂತಿದ್ವಿ. ಅಂತಹ ಒಂದು ವಿಷಯ ಇವತ್ತು ಕೂಡ 1985ರಲ್ಲಿ ಮೊದಲ ಬಾರಿಗೆ ವಿಧಾನಸಭಾ ಕ್ಷೇತ್ರದಿಂದ ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಮೊದಲ ಬಾರಿಗೆ ಸ್ಪರ್ಧೆ ಮಾಡ್ತಾರೆ. ಅವಾಗ ಹೆಲ್ಪಿಗೆ ಬಂದವ್ರು ಯಾರೋ ತಾಯಿ ತಂಗಿ. ಅವಾಗಿಂದ ಮದುವೆ ಆಗಿರ್ತಿಲ್ಲ ಅಲ್ವಾ ಸರ್? ಮದುವೆ ಆಗಿರ್ತಿಲ್ಲ. ಸ್ಟೂಡೆಂಟ್ ಇದ್ರು ಫೈನಲ್ ಇಯರ್ ವಿದ್ಯಾರ್ಥಿ ಹೋಗಿ ಎಲೆಕ್ಷನ್ ಫೇಸ್ ಮಾಡೋದು ಅಂದ್ರೆ ಅದಕ್ಕೂ ಧೈರ್ಯ ಬೇಕು. ದುಡ್ಡಿಲ್ಲ, ಅಮ್ಮ ತಂಗಿ ಎಲ್ಲರೂ ಬಂಗಾರ ಕೊಡ್ತಾರೆ. ಬಂಗಾರ ಅಡ ಇಟ್ಟು MLA ಆಗ್ಬೇಕು ಅಂತ ಹೊರಟಾಗ ಮೊದಲನೇ ಸಲ ಸೋಲ್ತಾರೆ, ಎರಡನೇ ಬಾರಿ ಗೆಲ್ತಾರೆ. 1989ರಲ್ಲಿ 13,500 ಓಟ್ಗಳಿಂದ ಗೆಲ್ತಾರೆ. ಇವ್ರು ಮಾಡಿದ್ರೆ ಇನ್ನೊಂದು ಚಮತ್ಕಾರ ಅಂದ್ರೆ, ಇನ್ನೊಂದು ಒಳ್ಳೆ ಕೆಲಸ ಏನ್ ಮಾಡಿದ್ರು ಅಂದ್ರೆ, ಮುಂದೆ ಕನಕಪುರದಿಂದ ಯಾರು ಉಳಿಸ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಹಂಗೆ ನಮ್ಮ ತೇಜಸ್ವಿನಿ ಗೌಡ ಅಂತ ಅವರಿಗೆ ಎಲೆಕ್ಷನ್ ನಿಲ್ಲಿಸಿ ದೇವೇಗೌಡರ ವಿರುದ್ಧ 1,22,000
ಅದ್ಭುತವಾದ ರಿಸಲ್ಟ್. 1912ರಲ್ಲಿ ಮಹಾರಾಷ್ಟ್ರದ ಸರ್ಕಾರ ಉಳಿಸಿದಂತವ್ರು 2002ರಲ್ಲಿ ಮಹಾರಾಷ್ಟ್ರ ಸರ್ಕಾರ ಉಳಿಸಿದ್ರೆ 2017ರಲ್ಲಿ ಗುಜರಾತ್ ಸರ್ಕಾರವನ್ನು ಉಳಿಸ್ತಾರೆ. ಅವರು ಸಂಕಟ ಶೂಟರ್, ಟ್ರಬಲ್ ಶೂಟರ್ ಅಂತಾನೆ ಹೆಸರು ಅವರಿಗೆ. ಕಾಂಗ್ರೆಸ್ಗೆ ಯಾವಾಗ ಯಾವಾಗ ಆಪತ್ತು ಬರುತ್ತೋ ಅವಾಗೆಲ್ಲ ಇವರು ಆ ಸಮಸ್ಯೆಗಳನ್ನ ಬಗೆಹರಿಸಿ ಕಾಂಗ್ರೆಸ್ಸಿನ ಶ್ರೇಯಸ್ಸಿಗೆ ದುಡಿದಂತವರು. ಅವರು ಯಾವುದೇ ಕಾಲದಲ್ಲಿಯೂ ಕೂಡ ಕಾಂಗ್ರೆಸ್ ಅನ್ನು ಬಿಟ್ಟು ಆಚೆ ಈಚೆ ಹೋಗಿಲ್ಲ. ಉಗ್ರಪ್ಪನವರಿಗೂ ಸಹ ಅವರು ಬಳ್ಳಾರಿಯಲ್ಲಿ ಎಲೆಕ್ಷನ್ ಅಲ್ಲಿ ಸಹಾಯ ಮಾಡಿದವರು. ತೇಜಸ್ವಿ ಗೌಡಗ ಮಾಡಿದಂಗೆ ಇವರಿಗೂ ಕೂಡ ಸಹಾಯ ಮಾಡಿ ಗೆಲ್ಲೋದಿಕ್ಕೆ ಕಾರಣರಾದಂತಹ ನಮ್ಮ ಸಾಹೇಬರು ಒಬ್ಬ ಲೀಡರ್ ಸೃಷ್ಟಿ ಮಾಡ್ಬೇಕೇ ಹೊರತು ಹಿಂಬಾಲಕರಿಂದ ಅಲ್ಲ ಅಂತ ರಾಜೀವ್ ಗಾಂಧಿ ಅವರು ಹೇಳ್ಕೊಟ್ಟಿದ್ರು. ಆ ಮಾತನ್ನ ಅವರು ಬಹಳ ಖುಷಿಯಿಂದ ಒಪ್ಕೊಳ್ತಾರೆ. ಇವರು ಜೈಲಿನಲ್ಲಿ ಇದ್ದು ಬಂದ ನಂತರ ಅವರು ಮಾಂಸಾಹಾರ ತುಂಬಾ ಇಷ್ಟ. ಆದ್ರೆ ಆ ಮಾಂಸಾಹಾರವನ್ನು ಜೈಲಿನಿಂದ ಬಂದ ತಕ್ಷಣ ಎಲ್ಲವನ್ನೂ ಬಿಟ್ಟು ಸಾದಾ ಆಹಾರ, ಮಶ್ರೂಮ್ ಹಾಗೂ ಪೊಂಗಲ್, ಬೇಳೆ, ನುಗ್ಗೆ, ಬ್ಯಾಲದ ಹಣ್ಣು ಜ್ಯೂಸು, ಬೆಟ್ಟದ ನೆಲ್ಲಿಕಾಯಿ, ಮಾವಿನ ಹಣ್ಣು ಇವರಿಗೆ ಇಷ್ಟವಾದಂತ ತಿಂಡಿಗಳಾದವು. ಯೋಗಿ ಅವರು ಹೇಳ್ತಿದ್ರು, ಹಿಂದುಳಿದವರು ಅಧಿಕಾರಕ್ಕೂ ಐಶ್ವರ್ಯಕ್ಕೂ ಬಂದಾಗ ಮುಂದುವರೆದ ಜಾತಿಗಳನ್ನು ಅನುಕರಿಸುವ ಅಪಾಯಕಾರಿ ಹವ್ಯಾಸಗಳಿಗೆ ಸಿಲುಕಬಾರದು. ಗಾಂಧೀಜಿಯವರ ಸರಳತನ ಜಗತ್ತನ್ನೇ ಒಂದು ಆಕರ್ಷಿಸಿದಂಥದ್ದು. ಇಂತಹ ಸಂದರ್ಭದಲ್ಲಿ ನಾವು ಕುಮಾರವ್ಯಾಸ ಭಾರತದಲ್ಲಿ ಧರ್ಮರಾಯನಿಗೆ ನಾರದ ರಾಜಬೋಧೆ ಮಾಡ್ತಾ ಹೇಳ್ತಾನೆ, ಅರಸು ರಾಕ್ಷಸ, ಮಂತ್ರಿ ಮೊರೆವಹುಲಿ, ಪರಿವಾರ ಹದ್ದಿನ ನೆರವಿ, ಬಡವರ ಭಿನ್ನಪವಿನ್ನಾರು ಕೇಳುವರು ಅಂದಾಗ ಪಂಚ ಯೋಜನೆಗಳನ್ನು ಜಾರಿಗೆ ತಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಸೇರಿ ಅತ್ಯಂತ ಕೆಳಮಟ್ಟದ ಜನರನ್ನ ಅವರು ಅವರು ಮಾತಾಡ್ತಾರೆ ಸಾಹೇಬರು. ಅದಕ್ಕೋಸ್ಕರ ನಾನು ಇವಾಗ ಕಟ್ ಮಾಡ್ತೀನಿ. ಇದು ಡಿ.ಕೆ. ಅವರ ಪುಸ್ತಕ ಬಿಡುಗಡೆ ಆಗ್ತಿದೆಯಲ್ಲ, ಇದು 1ನೇ ಭಾಗ. ಇನ್ನು 2ನೇ ಭಾಗ ರವಿ ಬರೀತಾರೆ. ಅವರ ಬರವಣಿಗೆಗೆ ನಾವು ಅದನ್ನ ಇದು ಮಾಡೋಣ, ನಿರೀಕ್ಷಿಸೋಣ. ಇಂತಹ ಉತ್ತಮ ಕಾರ್ಯಕ್ರಮಕ್ಕೆ ಹಾಜರಾದ ತಮ್ಮೆಲ್ಲರಿಗೂ, ನಿರೂಪಕರಿಗೂ ಮತ್ತು ಸಂಘಟಕರಿಗೂ, ಲೇಖಕ ರಘು ಅವರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.